ಹಲೋ ಹಾಯ್ ನಮಸ್ಕಾರ ಎಲ್ರಿಗೂ, ನಾನು ದೀಪಾ ಅಣ್ಣಯ್ಯ. ವೆಲ್ಕಮ್ ಬ್ಯಾಕ್ ಟು ಮೀ. ನನ್ನ ಫ್ರೆಂಡ್ ಅನ್ನೋರು ಚಿಕ್ಕಪ್ಪಂದು ಎಂಗೇಜ್ಮೆಂಟ್ ಇತ್ತು, ಸೊ ಎಲ್ಲರೂ ಹೋಗೋಣ ಅಂತ ಹೋದ್ವಿ. ಈ ಹುಡುಗ ಸ್ವಲ್ಪ ಕಪ್ಪಿ ಥರ ಆಡಿದೆ, ಪ್ಲೀಸ್ ಇಗ್ನೋರ್ ಹಿಮ್ ಆಯ್ತಾ. ಫಸ್ಟ್ನ ಹೋಗಿ ಏನನ್ನ ಮಾತಾಡ್ಸಿದ್ವಿ. ಇದು ಬಂದು ಡಿಂಪು. ಶಿ ವಾಸ್ ವೆಯ್ಟಿಂಗ್ ಫಾರ್ ಅಸ್ ಫ್ರಮ್ 11:30. ಪಾಪ ಜಾಸ್ತಿ ವೆಯ್ಟ್ ಮಾಡಿಸಿದ್ವಿ. ಸೊ ಹುರ್ಕೊಂಡು ಇವರಿಬ್ರಿಗೂ ಬೈತಾ ಇದ್ಲು. ಇವರಿಬ್ರು ನನ್ನ ಪಿಕ್ ಮಾಡೋಕ್ಕಿಂತ ನಂಗೆ ವೆಯ್ಟ್ ಮಾಡ್ತಾ ಇದ್ರು. ಇವರು ದೀಪಾಲಿ ಅಂತ ಅನ್ನೋ ರಿಲೇಟಿವ್ ಆ್ಯಂಡ್ ಇವ್ರು ಕೂಡ ವ್ಲಾಗ್ ಮಾಡ್ತಾರೆ. ಅದ್ರ ಬಗ್ಗೆನೇ ಮಾತಾಡ್ತಾ ಇದ್ವಿ. ಅಷ್ಟರಲ್ಲಿ ಅಲ್ಲಿ ಎಂಗೇಜ್ಮೆಂಟ್ ಆಗೇ ಹೋಯಿತು. ಝೂಮ್ ಹಾಕ್ಬೇಕಾ? ಕಾಣಿಸ್ತಾನೆ ಇಲ್ಲ ಅವರಿಬ್ರು. ಹುಡುಗ ಹುಡುಗಿಗೆ ಕಂಗ್ರ್ಯಾಚುಲೇಟ್ ಮಾಡಿ ಊಟಕ್ಕೆ ಹೋದ್ವಿ. ದೆನ್ ಅಲ್ಲೇ ಒಂದು ಸಡನ್ ಪ್ಲಾನ್ ಆಯಿತು. ಸೊ ಸಕಲೇಶ್ಪುರ ಹೋಗೋಣ ಅಂತ ಅಂದ್ಕೊಂಡ್ವಿ. ಇವರೆಲ್ಲ ಮಿನಿ ಮಕ್ಕಳು. ನಮಸ್ಕಾರ ಸರ್. ತಪ್ಪಾಯ್ತು. ಹಾಯ್ ಹಲೋ ನಮಸ್ಕಾರ, ನಾನು ನಿಮ್ಮ ದೀಪ ಅಣ್ಣಯ್ಯ. ಆ ಫ್ಯಾಷನ್ ಡಿಸೈನ್ ಮೊದಲು ಸರಿಯಾಗಿ ಮಾತಾಡೋದು ಕಲಿ. ಆಟೋದಲ್ಲಿ ಬರ್ತೀನಿ. ನೀನು ಬ್ಲಾಗ್ ಹಾಕ್ಬೇಡ ಸಿಗಲೇ. ನಾನು ಆಲ್ರೆಡಿ 2 ಸತಿ ರಿಪೋರ್ಟ್ ಮಾಡಿದ್ದೀನಿ. ಸೀರಿಯಸ್ಲಿ ಹೇಳ್ತಿದ್ದೀನಿ, ನಾನು ಗಂಭೀರನೇ ರಿಪೋರ್ಟ್ ಮಾಡಿದ್ದೀನಿ. ನೀನು ಮಾಡಿ ನಿಂದು ರಿಪೋರ್ಟ್ ಮಾಡ್ತೀವಿ ನಾವು. ಕೂತ್ಕೊಳ್ಳಲಿ ಎಂತ ಸುಳ್ಳು ಹೇಳಿದಲ್ಲ ಎಲ್ರಿಗೂ. ಅಂದ್ರೆ ಅವಳಿಗೆ ಬೆಂಗಳೂರಲ್ಲಿ ಅವ್ರ ಅಮ್ಮ ಮನೆ ಮಾಡೋದೇ ಗೊತ್ತಿತ್ತು. ಅವಳಿಗೆ ಅವ್ರ ಅಮ್ಮ ಆಲೋಕ್ ಸ್ಟೋರಿ ಹಾಕಿದ್ಮೇಲೆ ಗೊತ್ತಾಯಿರೋದು ಅವಳಿಗೆ ಯಾರು ಮನೆಯಲ್ಲೇ ಮಾಡಿದ್ದಾರೆ ಗೊತ್ತಿಲ್ಲ. ಹುಡುಗಿ ಪಾಪ ನೋಡಿ ಎಷ್ಟು ಮುಗ್ಧತೆ ಹುಡುಗಿ. ನೋಡಿ ಮಗ ನೋಡಿ ಹುಡುಗಿದ. ಇಲ್ಲ ಆಂಟಿ ಗೊತ್ತಿತ್ತು. ಹೋದ್ವಾರ ನಾವು ಕೇಳಿದ್ಕೆ ಏನಂದು ಗೊತ್ತಾ, ಡೌಟ್ ಇದೆ ನೋಡೋಣ. ಹಾಸನಲ್ಲೇ ಸಿಕ್ಕರು, ಹಾಸನಲ್ಲೇ ಕೆಲಸ ಮಾಡಿ ನೋಡ್ರ ಆಲೋಕ್ಸ್ ಮನೆಗೆ ಹೋಗಿ ಬಂದ್ಬಿಟ್ಟು ಇಲ್ಲಿ ಎಲ್ಲರೂ ಕತೆ ಹೊಡೆದೋಳಿ ಎಲ್ಲ ಮಾಮೂಲು. ಕಂಟ್ರೋಲ್ ಮಿಷಿನಾ ಚಾಕು. ನನ್ನ ಅಕ್ಕ ನನ್ನ ಬರ್ತ್ಡೇಗೆ ಸೀವಿಂಗ್ ಮೆಷಿನ್ ಕೊಟ್ಟಾಗ ನನ್ನ ರಿಯಾಕ್ಷನ್ ಹೆಂಗಿತ್ತು ಅಂತ ಹಿಂಗೆ ಆಡ್ಕೋತಾ ಇದ್ದಾನೆ. ಇಡಿಯಟ್. ನೀನ್ ಸುಳ್ಳು ಹೇಳೋದು ತಪ್ಪಲ್ಲ, ಯಾರ ಹತ್ರ ಸುಳ್ಳು ಹೇಳ್ತಾ ಇದೀಯ ಅನ್ನೋದು ನೋಡ್ತಾ ಹೇಳು. ಆ್ಯಕ್ಚುಲಿ ಸಕಲೇಶ್ಪುರ ಒಂದು ಡಿಂಪೋರ್ ಊರು. ಸೊ ಹಿಂಗೆ ಒಬ್ರಿಗೊಬ್ರು ರೇಗಿಸ್ಕೊಂಡು ಡಿಂಪೋರ್ ಮನೆ ಹತ್ರ ಬಂದ್ವಿ. ಮನೇಲಿ ಡಿಂಪೋರ್ ಅಮ್ಮ ಮತ್ತು ಅಕ್ಕ ಪಾಪು ಇದ್ರು. ಮಾತಾಡ್ಸಿದ್ವಿ. ಆಂಟಿಗೆ ಬೇಡ ಅಂತ ಹೇಳಿದ್ರು ತಿನ್ನಕ್ಕೆ ಏನೇನೋ ರೆಡಿ ಮಾಡಿ ಇಟ್ಟಿದ್ರು. ತಿಂದು ಸ್ವಲ್ಪ ಹೊತ್ತು ಅಲ್ಲೇ ಕೂತ್ಕೊಂಡು ಮಾತಾಡಿದ್ವಿ. ಆಮೇಲೆ ಈಶ್ವರ್ ಮನೆಗೆ ಹೋಗ್ಬೇಕಿತ್ತು. ಸೊ ಹೋಗೋಣ ಅಂತ ಅಲ್ಲಿಂದ ಹೊರಟ್ವಿ. ಆ್ಯಂಡ್ ನಮ್ಮ ಎಲ್ಲರೂ ಮನೇಲೂ ಈ ಥರ ಒಂದು ಫೋಟೋ ಫ್ರೇಮ್ ಕಾಮನ್. ಒಳಗಡೆ ಕೂತ್ಬಿಟ್ಟು ಡಿಂಪು ಮನೆಯಿಂದ ಹಾಗೆ ಒಂದವೇ ಈಶು ಮನೆಗೆ ಹೋದ್ವಿ. ಅವತ್ತೇ ಹೇಳಿದ್ನಲ್ಲ ಈಶು ಮನೇಲಿ ತುಂಬ ಪೆಟ್ಸಿದೆ ಅಂತ. ನೋಡಿ ಇವೆ. ಹಾಯ್ ಆಂಟಿ. ಹೋದ್ವಿ. ಆಂಟಿ ಚಿಕನ್ ಮಾಡಿದ್ರು. ನಾನು ಮತ್ತು ವಿನಿ ತಿಂದ್ವಿ. ಇವ್ರು ಬ್ಯಾಂಗ್ಳೂರ್ಗೆ ಹೋಗಬೇಕಿತ್ತು. ಸೊ ಇವ್ರನ್ನ ಬಸ್ ಸ್ಟಾಪಿಗೆ ಡ್ರಾಪ್ ಮಾಡಿ ದೆನ್ ಈಶು ನನ್ನ ಮನೆಗೆ ಡ್ರಾಪ್ ಮಾಡ್ದೆ. ಇವತ್ತಿಗಷ್ಟೇ, ಇನ್ನೇನಿಲ್ಲ. ಇದಾಗಿತ್ತು ಇವತ್ತಿನ ವ್ಲಾಗ್. ಥ್ಯಾಂಕ್ ಯು ಫಾರ್ ವಾಚಿಂಗ್. ಮತ್ತೆ ಸಿಗುವ. ಬಾಯ್.